ಇರೋದೊಂದು ಜೀವನ, ಹಿಂದೇನಾಯ್ತು ನೆನ್ಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದಾನೆ. ವಿಧಿ ನಮ್ದೇನಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಚಿಲ್ಲಿ ಶೆಟ್ಟಿ ಬ್ಲಾಗ್ಸ್. ಎರಡು ಆಯ್ತು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮಮ್ಮಿ ಮಾಡೋ ಬಿರಿಯಾನಿ ಹೆಂಗಿರುತ್ತೆ ಅಂತ ಒಂದು ರೆಸಿಪಿ ತೋರಿಸ್ತೀನಿ. ಸೊ ನನ್ನ ವಾಯ್ಸ್ ಸ್ವಲ್ಪ ಹಾಳಾಗ್ಬಿಟ್ಟೈತೆ, ಅಡ್ಜಸ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದು ಬನ್ನಿ ಇವಾಗ ಹೆಂಗ್ ಮಾಡೋದು ಅಂತ ನೋಡೋಣ. ಕ್ಯಾಮ್ರಾಮ್ಯಾನ್ ಲಿಖಿತಾ TMT ಜೊತೆ ಡಿಂಪಲ್ TM ಅಂಡ್ ಪುಷ್ಪಲತಾ K. ಯುವರ್ ಮಮ್ಮೀಸ್ 1 kg ಚಿಕನ್ ತಗೊಂಡಿದ್ದೀವಿ. ಇದರಲ್ಲಿ ಕಬಾಬು ಮತ್ತೆ ಬಿರಿಯಾನಿ ಎರಡು ಮಾಡ್ತಾ ಇದೀವಿ. ನಮ್ಮ ಮನೇಲಿ ಬಿರಿಯಾನಿ ಪೀಸ್ ಜಾಸ್ತಿ ತಿನ್ನಲ್ಲ. ಸೊ ನಮ್ಮ ಮನೇಲಿ ಬಿರಿಯಾನಿ ಪೀಸ್ ಜಾಸ್ತಿ ತಿನ್ನಲ್ಲ, ಅದಕ್ಕೆ ಬಿರಿಯಾನಿಗೆ ಒಂದು 300 ಗ್ರಾಮ್ ಅಷ್ಟೇ ಇರೋದು. ಕಬಾಬ್ ಜಾಸ್ತಿ, ಅದಕ್ಕೆ ಕಬಾಬ್ಗೆ ಜಾಸ್ತಿ. ಇಷ್ಟು 1 kg ಗೊತ್ತಿಲ್ಲ ಇದು. ಇವಾಗ ಫಸ್ಟ್ ನಾವು ಆಡ್ಸ್ಕೊಳಕ್ಕೆ ರುಬ್ಬೋದಕ್ಕೆ 3/4 ಭಾಗ ಬೆಳ್ಳುಳ್ಳಿ, 1/4 ಭಾಗ ಶುಂಠಿ ಜಾಸ್ತಿ ಹಾಕಿದ್ರೆ ತುಂಬಾ ಕೈ ಹೊಡೆಯುತ್ತೆ. ಆದ್ರಿಂದ ನೆಟ್ಟು ಮಾತಾಡಿ, ಮಾಮೂಲಿ ಮಾತಾಡಿ, ನ್ಯಾಚುರಲ್ ಆಗಿ ಆಡು ಭಾಷೆಯಾಗಿ. ಯಾಕೆ 3ರಿಂದ 4 ಬೆಳ್ಳುಳ್ಳಿ ಹಾಕ್ತಿದೀವಿ. ಅದಕ್ಕೆ 1 ಇಂಚ್ ಅಷ್ಟು ಶುಂಠಿ ಹಾಕ್ತಿದೀವಿ. ಇದು ಐಸ್ ಮುಗ್ದೋಗಿದೆ, ಆದ್ರೆ ಜೀವ ಇದೆ, ನೀರಂಶ ಇದೆ. ಇದನ್ನ ಮಿಕ್ಸಿಲಿ ರುಬ್ಬಕ್ ಹೋದ್ರೆ ಆಗಲ್ಲ ಅಂತ 1-2 ಚಾಲೆ ಮೇಲೆ ಒಡ್ದೆ ಹಾಕಿದ್ರೆ ಬೇಗ ನುಣ್ಣಗಾಗುತ್ತೆ. 4ರಿಂದ 10ರಿಂದ 15 ಹಸಿಮೆಣಸಿನ್ಕಾಯಿ ಹಾಕ್ತಾ ಇದೀವಿ. ಇದೇನಕ್ಕೆ ಅಂದ್ರೆ ಕಲರ್ಗೆ ಮತ್ತೆ ಬಾಯಿಗೆ ಸಿಗ್ಬಾರ್ದು ಅಂತ. ರುಬ್ಬಾಕ್ಬಿಟ್ರೆ ಟೇಸ್ಟಿನೇ ಚೇಂಜ್ ಆಗಿರುತ್ತೆ, ಮತ್ತೆ ಖಾರನೂ ಅನ್ಸಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಹಾಕ್ಬಿಟ್ರಿ. ಇಷ್ಟನ್ನ ಎಲ್ಲ ನುಣ್ಣಗೆ ರುಬ್ಕೋಬೇಕು. ಆಗಿದೆ. ಇದಾದ್ಮೇಲೆ ಸ್ವಲ್ಪ ಪುದೀನ ಹಾಕಿದ್ರೆ ರುಚಿನೇ ಬೇರೆ, ಕಲರ್ ಬೇರೆ ಬರುತ್ತೆ. ರುಬ್ಬಿಟ್ಟು ಹಾಕೋದು ಒಂದ್ ಸ್ವಲ್ಪ, ಮೇಲೆ ಉದುರಿಸೋದು ಒಂದ್ ಸ್ವಲ್ಪ. ಇದು ನಮ್ಮನೇಲೆ ಬೆಳೆದಿರೋ ಪುದೀನ. ಸ್ವಲ್ಪ ಸಾಂಬಾರ್ ಸೊಪ್ಪು ಎಲ್ಲನ ಹಾಕಿ ನುಣ್ಣಗೆ ರುಬ್ಕೊಳ್ಳೋದು. ಒಂದ್ ಸ್ಪೂನ್ ಅಷ್ಟು ನೀರ್ ಹಾಕೋದು. ನೋಡಿ, ಈ ತರ ಎಲ್ಲ ಮಸಾಲೆ ಸಣ್ಣಗೆ ರುಬ್ಕೊಳ್ಳೋದು. ಇದು ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಜೊತೆ ಕಬಾಬ್ ಪೌಡರ್ ಹಾಕಿದ್ರೆ ಅಷ್ಟು ರುಚಿ ಇರಲ್ಲ ಅಂತ ಅನ್ಕೊಂಡು ಸ್ವಲ್ಪ ಸ್ಪೈಸಿ ಆಗಿರ್ಲಿ ಅಂತ ಹಸಿಮೆಣಸಿನ್ಕಾಯಿ ಹಾಕ್ತಿದೀವಿ. ನೋಡಿ, ತೇಜು ಕಬಾಬ್ ಮಸಾಲ ಹಾಕ್ತಾ ಇದೀವಿ, ಚಿಕನ್ ಕಬಾಬ್ ಮಸಾಲ. ಇದರಲ್ಲಿ ಬರೀ ರುಚಿ ಕಲರ್ ಇರುತ್ತೆ, ಅದ್ರ ಜಾಸ್ತಿ ಖಾರ ಇರಲ್ಲ. ಅದರಿಂದ ನಾವು ಇದಕ್ಕೆ ಹಸಿಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಹಾಕ್ತೀವಿ, ನಮ್ಮಲ್ಲಿ ಖಾರ ತಿನ್ನೋದ್ರಿಂದ. ಇದಕ್ಕೆ 1 ಮೊಟ್ಟೆ, ಜಾಸ್ತಿ ಹಾಕಿದ್ರೆ ತೆಳ್ಳೆ ಆಗ್ಬಿಡುತ್ತೆ, ಅದಕ್ಕೆ ಒಂದೇ 1 ಮೊಟ್ಟೆ ಹಾಕೋದು. ನೆಕ್ಸ್ಟ್ ಈ ಸಣ್ಣಗೆ ರುಬ್ಕೊಂಡಿದೀವಲ್ವಾ, ಇದರಿಂದ 2ರಿಂದ 3 ಸ್ಪೂನು ಕಬಾಬ್ ಪ್ಯಾಕೆಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತೀವಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ 1/2 ಅವರ್ ರೆಸ್ಟ್ ಮಾಡ್ಕೋದು. ಯಾಕಂದ್ರೆ ಅದು ಒಳಗಡೆ ಎಲ್ಲ ಹಿಡಿಬೇಕಲ್ಲ ಮಸಾಲೆ ಸ್ಪೈಸಿಯಾಗಿ, ಅದಕ್ಕೋಸ್ಕರ. ನೀವು ಅಡ್ಗೆ ಯಾವ ವಯಸ್ಸಿಂದ ಕಲ್ತಿದ್ದು? ನಾವು ಮದ್ವೆ ಆದ್ಮೇಲೆ ಕಲ್ತಿದ್ದು. ಹೌದಾ? ಮದ್ವೆ ಆದ್ಮೇಲೆ ಕಲ್ತ್ರು ಇಷ್ಟು ರುಚಿಯಾಗಿ ಮಾಡ್ತೀರಾ? ಹೌದು. ಇನ್ನೊಂದ್ ಪ್ಯಾಕೆಟ್ ಹಾಕ್ತೀರಾ? ಕಲರ್ ಇರಲ್ಲ. ಇದು ಮಿಕ್ಸ್ ಆಯ್ತು, ಈಗ ರೆಸ್ಟ್ ಮಾಡ್ಕೊಂಡು. ನಿಮ್ಗೆ ಅಡ್ಗೆ ಹೇಳ್ಕೊಟ್ಟಿದ್ಯಾರು? ನಮ್ಮ ತಾಯಿ. ಮತ್ತೆ ಹಿಂಗೆ ಕಲಿಬೇಕು ಹೊಸ ಹೊಸ ರುಚಿನ ಅಂತ. ನಮ್ಮಲ್ಲಿ ಹೊಸ ರುಚಿ ಅನ್ನೋದೇನಿಲ್ಲ, ನ್ಯಾಚುರಲ್ ಆಗಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಬ್ರೂನೋ ಸಿಸಿಯ ಆರಾಮಾಗಿ ಮಲ್ಕೊಟ ಇದನ್ನ ನೀರ್ ಸುಂಡೋದಕ್ಕೆ ಮಡಗೋದು. ಅರ್ಧ ಗಂಟೆಗೆಲ್ಲ ಬಿರಿಯಾನಿ ರೆಡಿ ಆಗೋಗುತ್ತೆ. ರುಚಿಯಾದ ಬಿರಿಯಾನಿ 1/2 ಅವರ್ಗೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋದು ಸುಂಡೋದಕ್ಕೆ.
ಅರಿಶಿನ ಪುಡಿ. ಇದು ಮಸಾಲೆ ರುಬ್ಕೊಂಡಿರೋದನ್ನ ಇದ್ಕೊಂಡ್ ಸ್ವಲ್ಪ ಹಾಕೋದು. ನಾವು ಹಸಿಮೆಣಸಿನಕಾಯಿ ಕಟ್ ಮಾಡಕ್ಕಲ್ಲ, ಇದನ್ನೇ ಪೇಸ್ಟ್ ಅನ್ನೇ ಹಾಕ್ತಿವಿ. ನೆಕ್ಸ್ಟ್ ನಮ್ಮಲ್ಲಿ ಸಂಪ್ರದಾಯ ಬೆಳೆಸ್ಕೊ ಬಂದಿರೋದು, ಈಗ ಒಂದು ಹೊರಗಡೆ ನಾನ್ ವೆಜ್ ತಂದಾಗ ಅದಕ್ಕೆ ಕಬ್ಬನ ಹಾಕಿ ತಿಂದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಹೊಟ್ಟೆ ನೋವು ಬರಲ್ಲ ಅನ್ನೋದನ್ನ ಹಿರಿಯಕರು ನಮ್ಗೆ ಹೇಳ್ಕೊ ಬಂದಿದ್ದಾರೆ. ಅದನ್ನ ನಾವು ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ. ಅದ್ರಿಂದ ನಾವ್ ಏನೇ ನಾನ್ ವೆಜ್ ಅಡುಗೆ ಮಾಡಿದ್ರು ಇದೊಂದು ಕಬ್ಬನ ರಾಡ್ ಮಾಡಿಕೊಂಡಿದೀವಿ. ಇದನ್ನ ಶುದ್ಧವಾಗಿ ತೊಳೆದಿ ಇದನ್ನ ಸ್ಟವ್ ಕೆಳಗಡೆ ಮಾಡಿಬಿಟ್ಟು ಅದು ಸುಂಡ ತನಕ ಅದ್ ಕಾದಿರುತ್ತೆ. ಕೊನೆಯಲ್ಲಿ ಅದಕ್ಕೆ ಸೇರಿಸ್ತೀವಿ. ಕಾಲ್ ಧೂಳು ಆಗ್ಬಾರ್ದು ಅಂತ ಒಂದ್ ವರ್ಡಲ್ಲಿ ಹೇಳ್ಬೇಕು ಅಂದ್ರೆ, ಇದನ್ನ ಮೇಲೆ ಕೆಳಗೆ ಮಿಕ್ಸ್ ಮಾಡಿದ್ರೆ ಅದು ಕೆಟ್ಟ ನೀರೆಲ್ಲ ಬಿಡ್ತಿರುತ್ತೆ. ನೀರ್ ಸುಂಡ ತನಕ ನೆಕ್ಸ್ಟ್ ಇನ್ನೊಂದ್ ಕಡೆ 2 ರಿಂದ 3 ಈರುಳ್ಳಿನ ರೆಡಿ ಮಾಡ್ಕೊಳ್ಳೋದು. ಈಗ ಮಾಡ್ತಾ ಇರೋದು ನಾವು 4 ಜನಕ್ಕೆ. ನಿಮ್ ಮನೇಲಿ ಎಷ್ಟ್ ಜನ ಇರ್ತೀರಾ ಅದನ್ನ ನೋಡ್ಕೊಂಡು, ಅದು ಒಂದೇ ಟೈಮ್ಗೆ ನಾವು ಮಾಡೋದು. ಬಿರಿಯಾನಿಯನ್ನ ಯಾವಾಗ್ಲೂ ನಾವು ಒಂದೇ ಟೈಮ್ ಬರೀ ನೈಟ್ ಅಲ್ಲೇ ಜಾಸ್ತಿ ಮಾಡ್ಕೊಂಡು ತಿಳ್ಕೊಳ್ಳೋದು. ಬೆಳಿಗ್ಗೆ ಟೈಮ್ ಎಲ್ಲ ಕೆಲಸಕ್ಕೆ ಸ್ಕೂಲ್ಗೆ ಹೋಗಿರ್ತಾರೆ, ಕಾಲೇಜ್ಗೆ. ಅದರಿಂದ ನಾವು ಮಧ್ಯಾಹ್ನ ಟೈಮು ನಾನ್ ವೆಜ್ ಮಾಡೋದು ಅಪರೂಪ, ಕಡಿಮೆ. ನೈಟ್ ಅಲ್ಲೇ ಜಾಸ್ತಿ ಮಾಡೋದು. ಎಲ್ಲ ಬಿಸಿ ಹೊರಗಡೆಯಿಂದ ಬರ್ತಾರೆ, ಬಿಸಿಯಾಗಿ ತಿಂತಾರೆ ಅಂದ್ಬಿಟ್ಟು ನಾನ್ ವೆಜ್ನ ರಾತ್ರಿ ಹೊತ್ತು ಮಾಡೋದು. ನಮ್ ಜೊತೆ ಹೆಲ್ಪಿಂಗ್ ಇವಾಗ ಯಾರ್ಯಾರು ಅವ್ರೆ ಅಂದ್ರೆ ಇದೊಂದು ಇಲ್ಲೇ. ಹಾಯ್ ಹಾಯ್ ಹೇಳು. ಹಾಯ್ 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 ಮುನ್ನಿ. ಹಾ, ನೀನ್ ಒಬ್ಳೆ ಚೆನ್ನಾಗಿ ಹಾಯ್ ಹೇಳೋದು. 2 ರಿಂದ 3 ಸಲ ಮೇಲೆ ಕೆಳಗಡೆ ಮಿಕ್ಸ್ ಮಾಡ್ತಾ ಇರ್ಬೇಕು. ಯಾಕೆಂದ್ರೆ ಮಸಾಲೆ ಹಾಕಿರ್ತೀವಿ ಅಲ್ವಾ, ಮಸಾಲೆ ಎಲ್ಲ ಸೀದೋಗ್ಬಿಡುತ್ತೆ. ನೀರ್ ಹಾಕದ್ ಬೇಡ, ಇದಕ್ಕೆ ನೀರ್ ಹಾಕ್ಬಾರ್ದು. ಅದೇ ಕೆಟ್ಟ ನೀರೆಲ್ಲ ಸುಂಡ ಬಿಡ್ಬೇಕು. ಅದು ಮಸಾಲೆ ಎಲ್ಲ ಹಿಡಿತಾ ನೀರೆಲ್ಲ ಸುಂಚಿರುತ್ತೆ. ಅದು ಖಾರನೂ ರುಚಿ ಹಿಡಿತಿರುತ್ತೆ. ಟೊಮೊಟೊ 1.5 ತಗೊಂಡಿದ್ದೀರಾ? ಹುಳಿ ಇದ್ರೆ 1, ಇಲ್ಲಾಂದ್ರೆ ಯಾಕೆಂದ್ರೆ ನಿಂಬೆಹಣ್ಣು ಹಾಕ್ತಿವಿ, ಮೊಸರು ಹಾಕ್ತಿವಿ, ಅದರಿಂದ ಜಾಸ್ತಿ ಹುಳಿ ಆಗ್ಬಿಡುತ್ತೆ. ಅದಕ್ಕೆ ಸಮ ಪ್ರಮಾಣದಲ್ಲಿ 3 ಬೆರೆಸೋದು. ಈ ಮಧ್ಯೆ ನೋಡ್ ಕಲ್ತ್ಕೊಂಡಿದ್ದು ನಾವೀಗ ಮೊದ್ಲು ಸಾಮಾನ್ಯವಾಗಿ ಮಾಡ್ತಿರ್ಲಿಲ್ಲ. ಒಂದು ಸಲ ಟಿವಿನಲ್ಲಿ ನೋಡಿದ್ವಿ. ಮೊದಲನೇ ಸಲ ಪ್ರಯೋಗ ಮಾಡೋದು ತುಂಬಾ ರುಚಿ ಆಯ್ತು. ಅದನ್ನ ಕಂಟಿನ್ಯೂ ಮಾಡ್ಬೇಕು ಅದೇ ರುಚಿನ ಅಂತ ಅಂದ್ಬಿಟ್ಟು ಪ್ರತಿ ಸಲ ವಾರದಲ್ಲಿ ಒಂದ್ಸಲ ಮಾಡ್ಕೊಂಡು ತಿಂತಾ ಇರ್ತೀವಿ. ಯಾರು ಹೇಳ್ಕೊಟ್ಟಿದ್ದು ಟಿವಿಲಿ? ಅಡಿಗೆ ಕಾರ್ಯಕ್ರಮದಲ್ಲಿ ನೋಡಿದ್ದು. ಈರುಳ್ಳಿ ಉದ್ದುದ್ದು ಕಟ್ ಮಾಡ್ಕೋಬೇಕು. ಮೀಡಿಯಂ ಸೈಜ್ 3 ಹಾಕೊಂಡಿದೀವಿ. ಇದು ಹಿಂಗೆ ತಿಂದ್ರು ಚೆನ್ನಾಗಿರ್ತದೆ, ಗ್ರೀನ್ ಚಿಕನ್ ತರ. ಟೊಮೊಟೊನ ಬಿರಿಯಾನಿಗೆ ಆದಷ್ಟು ಕಮ್ಮಿ ಹಾಕೊಳ್ಳಿ, ಆಮೇಲೆ ಅದು ಟೊಮೊಟೊ ಬಾತ್ ಟೇಸ್ಟ್ ಕೊಡಬಾರ್ದು. ಮಸಾಲೆಗಳ ಅದಕ್ಕೆ ಬೇಕಾಗಿರೋ ಸ್ಪೈಸಸ್ 6 ರಿಂದ 8 ಲವಂಗ, 1 ಚಕ್ರದಲ್ಲಿ 2 ರಿಂದ 3 ಪೀಸ್ ಹಾಕ್ತಿವಿ. ಯಾಕೆಂದ್ರೆ ಇದು ತುಂಬಾ ಘಮ ಘಮ ಅಂತಿರುತ್ತೆ. ಘಮ ಅಲ್ಲ, ಒಂಥರ ಅಸಹ್ಯ ಅದು. ಅದರಿಂದ ನಮ್ಮಲ್ಲಿ ಮಸಾಲೆ ಆದಷ್ಟು ಕಡಿಮೆ ತಿನ್ನೋದು. ಅದ್ರ ರುಚಿಗೆ ಹಾಕ್ತಿವಿ, ಅದೇ ಮೇನ್ ಇದಾಗಬಾರ್ದು ಅಂತ. ಏಲಕ್ಕಿ ಕಾಯಿ ಯಾಕೆಂದ್ರೆ ಜೀರ್ಣ ಶಕ್ತಿ ಚೆನ್ನಾಗಿರುತ್ತೆ ಅಂತ 3 ಲವಂಗ ಹಾಕ್ತಿವಿ. ಏಲಕ್ಕಿ 1 ಇಂಚ್ ಚಕ್ಕೆ. ನಮ್ಮಲ್ಲಿ ಮಸಾಲೆ ಐಟಮ್ಸ್ ಕಡಿಮೆನೆ ತಿನ್ನೋದು ನಾವು, ಅದರಲ್ಲೂ ಬೇಸಿ ಆದಂತೂ ಇನ್ನೂ ಕಡಿಮೆನೆ. 1/4 ಸ್ಪೂನು ಸೊಂಪು, 1/4 ಸ್ಪೂನು ಜೀರಿಗೆ, 10 ರಿಂದ 15 ಮೆಣಸಿನ ಕಾಳು, ಪಲಾವ್ ಎಲೆ. ಇಷ್ಟನ್ನ ರೆಡಿ ಮಾಡ್ಕೊಳ್ಳೋದು ತಟ್ಟೆಲಿ. ಈಗ ಕಬ್ಬನ ಕಾಯಿಸಿದ್ವಲ್ಲ, ಇದನ್ನ 1 ರೌಂಡ್ ಹೀಗೆ ತಿರುಗಿಸ್ಬಿಟ್ಟು, ಮತ್ತೆ ಮಾಡಿ 3 ರೌಂಡ್ ತಿರುಗಿಸ್ಬಿಟ್ಟು ಇದೆಲ್ಲ ಅಜ್ಜೋದು. ಅದ ಬಂದಿರುತ್ತೆ. ಇದು ನಿಮ್ಮನು ಹಾಗೆ ತಿಂದ್ರೆ ಚಾಪೀಸು, ಪಲಾವ್ ಹಾಕೋದ್ರೆ ಬಿರಿಯಾನಿ. ನೆಕ್ಸ್ಟ್ ಇದನ್ನ ಕೆಳಗೆ ಇಳಿಸ್ಕೊಳ್ಳೋದು. ನೆಕ್ಸ್ಟ್ ಕುಕ್ಕರ್ ಮಡಗೋದು. 1 ಸ್ಪೂನ್ ಅಷ್ಟು ತುಪ್ಪ ಹಾಕೋದು, ಡಾಲ್ಡಾ ತುಪ್ಪ. ಯಾಕೆ ಚಿಕನ್ ಅಲ್ಲಿ ತುಂಬಾ ತುಪ್ಪ ಇರುತ್ತೆ. ಇದು ಮಸಾಲೆ ಉರಿಯಕ್ಕೋಸ್ಕರ ತುಪ್ಪಗಳು ಹಾಕೋದು ಅಷ್ಟೇನೆ. 1 ಸ್ಪೂನು ಟೇಬಲ್ ಸ್ಪೂನು ಬೆಣ್ಣೆ ಕಾಯಿಸಿರೋ ತುಪ್ಪ. ಇದು ಯಾವ ತುಪ್ಪ ಅಂತಾನೆ ಹೇಳಕ್ಕಾಗಲ್ಲ, ಹೆಸರು ಕಟ್ಟಿಲ್ಲ. ಇದು ಒಮ್ಮೆ ಮನೆ ತುಪ್ಪ. ಅದು ಮಕ್ಕಳಿಗೆ ಕಾಲ್ ಸೂಪ್. ಈ ಎಣ್ಣೆ ಕಾದಿದೆ. ಈ ಕಡೆ ಈಗ ಒಂದೊಂದಾಗಿ ಮಸಾಲೆ ಐಟಮ್ಸ್ಗಳನ್ನ ಹಾಕೋಣ. ಇದಾಗ್ತಿದಂಗೆ ಮಸಾಲೆ ಹಾಕ್ತಿದಂಗೆ ಈರುಳ್ಳಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇಟ್ಕೊಳ್ಳೋಣ. ಒಂದ್ ಕಡೆ ಅದು ರೆಡಿ ಆಗ್ತಿದಾಗೆ ಈ ಕಡೆ ಟೊಮೆಟೊ ರೆಡಿ ಮಾಡ್ಕೊಳ್ಳೋಣ. ನಮ್ಮನೆ ನಾನ್ ವೆಜ್ ಮಾಡಿದ್ರೆ ಈ ತರ ಬಿರಿಯಾನಿ, ಕಬಾಬು, ಮೊಟ್ಟೆ, ಆಮೇಲೆ ಈರುಳ್ಳಿ, ಸೌತೆಕಾಯಿ ಫುಲ್ ತಟ್ಟೆ ತುಂಬಾ ಇರ್ಬೇಕು. ಆ ತರ ಮಾಡೋದು ನಮ್ಮನೆ ಯಾವಾಗ್ಲೂ.
ಟೊಮೊಟೊ ಹಾಕೋಣ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ. ಒಂದ್ ಕಡೆ ಬಾಡ್ತಾ ಇದೆ ಚೆನ್ನಾಗಿ. ಇನ್ನೊಂದ್ ಕಡೆ ರೈಸ್ ರೆಡಿ ಮಾಡ್ಕೊಳ್ಳೋಣ. ಚಿಕನ್ ಬೇಯಿಸ್ಕೊಂಡಿದೀವಲ್ವಾ, ಇದನ್ನ ಇದಕ್ಕೆ ಮಿಕ್ಸ್ ಮಾಡೋಣ. ಅಕ್ಕಿನ ನೀಟಾಗಿ 2 ಸಲ ತೊಳ್ಕೊಳ್ಳೋದು. ಬಿಟಿ ರೈಸ್ ಎಷ್ಟು ಹಾಕೊಂಡಿದ್ದೀರಾ ಇವಾಗ 4 ಜನಕ್ಕೆ? 2 ಪಾವು. 2.5 2 ಪಾವು. ಇದಿಷ್ಟು ಮಸಾಲೆ ಇವಾಗ 2 ಪಾವ್ ಅಕ್ಕಿಗೆ. ಇದು ಪಾವಲ್ಲಿ 2 ಪಾವು ಅಕ್ಕಿ ಹಾಕಿದ್ರೆ 4 ಪಾವು ಅದೆಲ್ಲರೂ ನೀರು ಹಾಕಿರ್ತೀವಿ. ಇದು ಇದಕ್ಕೆ 1 ಸ್ಪೂನು ಮೊಸರು, 1 ಕಪ್. 1 ಕಪ್ ಮೊಸರು. ಈಗಲೇ ಹಾಕ್ಬಿಡೋದಾ? ಈ ತರ ಪೀಸ್ ನ ಮುಂಚೆನೆ ಮಸಾಲೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಬಿರಿಯಾನಿ ಪೀಸು ಮಸ್ತಾಗಿರುತ್ತೆ. ಸಪ್ಪೆ ಸಪ್ಪೆ ಅಂತ ಅನ್ಸದೇ ಇಲ್ಲ ಅಲ್ವಾ ಮಮ್ಮಿ? ಹೌದು. ಅಷ್ಟೆಲ್ಲ ಹಾಗೆ ಮಾಡ್ತಾ ಇದ್ದು, ನಮ್ಗೆ ಅದ್ರ ರುಚಿನೇ ಗೊತ್ತಾಗ್ತಿರ್ಲಿಲ್ಲ, ತುಂಬಾ ಬೆಂಡಾಗ್ತಾ ಇತ್ತು. ಅದಕ್ಕೆ ಒಂದ್ಸಲ ಮಾಡೋಣ ಅಂದ್ಬಿಟ್ಟು ಸೆಕೆಂಡ್ ಟೈಮ್ ಆ ಥರ ಮಾಡಿದಾಗ ಅದು ಚಿಕನ್ ತುಂಬಾ ಮಸಾಲೆ ಹಿಡ್ದಿರುತ್ತೆ, ಆಗ ತಿನ್ನಕ್ ತುಂಬಾ ರುಚಿಯಾಗಿತ್ತು, ಇನ್ನೂ ಬೇಕು ಅನ್ಸುತ್ತೆ. ಅದರಿಂದ ಪ್ರತಿ ಸಲ ನಾವು ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ರುಬ್ಬಿ ಚಿಕನ್ ಜೊತೆ. ನೀರ್ ಜಾಸ್ತಿ ಹಾಕ್ತಿದ್ದೀರಿ? ಒಂದ್ ಸ್ವಲ್ಪನೇ ಚಿಕನ್ ಜೊತೆ ಬೆರೆಸ್ಬಿಟ್ಟಿದೀವಿ. ಖಾರ ಬೇಕಂದ್ರೆ ಹಾಕೊಳ್ಳೋದಕ್ಕೆ, ಇಲ್ಲ ಸಾಕು ಅನ್ನೋದಕ್ಕೆ ಸ್ವಲ್ಪ ಟೇಸ್ಟ್ ನೋಡೋದು. ಉಪ್ಪು ಖಾರ ಸರಿ ಆಯ್ತಾ ಅಂತ ಈ ಟೈಮಲ್ಲಿ ನೋಡ್ಕೋಬೇಕು. ಒಂದ್ ಸ್ವಲ್ಪ ಕಡಿಮೆ ಇದೆ. ಹಸಿಮೆಣಸಿನ್ಕಾಯಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದೊಂದ್ಸಲ ಹಸಿಮೆಣಸಿನ್ಕಾಯಿ ತುಂಬಾ ಖಾರ ಇರುತ್ತೆ, ಒಂದ್ಸಲ ಖಾರನೇ ಇರಲ್ಲ. ಅದಕ್ಕೆ ಮಸಾಲೆ ರುಬ್ಕೊಂಡು ರೆಡಿ ಮಾಡ್ಕೊಂಡಿರೋದು. ಬೇಕಂದಾಗ ಇನ್ನೊಂದು ಸ್ಪೂನ್ ಸೇರ್ಸೋದು. ಇವತ್ತು ಸೌತೆಕಾಯಿ ನೀರ್ ಮಾಡ್ತಾ ಇದ್ದ ನೋಡಿ. ಒಂದ್ ಕುದಿ ಬತ್ತೈತೆ ಸಣ್ಣ ಸಣ್ಣದಾಗಿ. ಈ ಸಮಯದಲ್ಲಿ ನಾವು ಇವಾಗ ಏನ್ ಮಾಡ್ತೀವಿ? ಅಕ್ಕಿ ತೊಳೆದಿಟ್ಟಿರೋದನ್ನ ನಿಧಾನಕ್ಕೆ ಹಾಕ್ತೀವಿ. ನೀವು ಫಸ್ಟ್ ಟೈಮ್ ಮಾಡಿದಾಗ ನೀರ್ ಜಾಸ್ತಿ ಆಗೋದು ಕಮ್ಮಿ ಆಗೋದು ಆತರ ಆಗಿರ್ಲಿಲ್ವಾ? ಇಲ್ಲ ಇಲ್ಲ, ಸಮ ಪ್ರಮಾಣದಲ್ಲಿ ಅಕ್ಕಿ ಹಾಕಿ ಅಭ್ಯಾಸ ಆಗೈತಲ್ಲ, ಅದರಿಂದ ಬಿಳಿ ಅನ್ನ ಮಾಡಿದಾಗ ಎಷ್ಟು ಹಾಕ್ತೀವಿ ಅಷ್ಟೇ ಇದಕ್ಕೂ ಹಾಕ್ತೀವಿ. ಅನ್ನ ಉರುಡಿಯಾಗಿ ಬರೋದಕ್ಕೆ ಮೊದಲೇ ಅರ್ಧ ನಿಂಬೆಹಣ್ಣು ಹಾಕ್ಬಿಡೋದು. ಇದು ಬೇರೆನಾ? ಇದು ಟ್ರಿಕ್ಸ್, ಒಂದು ಟಿಪ್ಸ್. ಬಿರಿಯಾನಿ ಉಡಿ ಬರಕ್ಕೆ ಅದ ನಿಂಬೆಹಣ್ಣ ಮುಂಚೆನೆ, ಅಂದ್ರೆ ಲಿಡ್ ಕ್ಲೋಸ್ ಮಾಡಕ್ ಮುಂಚೆನೆ ಹಾಕೋಬೇಕಂತೆ. ಅದ್ರೊಳಗಡೆ ಹಿಂಡ್ಬೋದು. ಹಿಂಡಕ್ ಹೋದಾಗ ಬೀಜ ಬಿದ್ದೋಗ್ಬಿಡುತ್ತೆ. ಅದು ನಮ್ ಬಾಯಿಗೆ ತಿನ್ನುವಾಗ ಈ ರೀತಿ ತುಂಬಾ ಕೈ ಹೊಡಿತದೆ ಅಂತ ಈಗ ಸ್ಪೂನಲ್ಲಿ ಸಪರೇಟ್ ಆಗಿ ಹಿಂಡ್ಕೊಂಡು ಈಗ ಒಂದು ಸುತ್ತ ಹಾಕ್ಬಿಟ್ಟು ತಿರ್ಗಿಸ್ಕೊಳ. ಈಗ ನೆಟ್ ಕ್ಲೋಸ್ ಮಾಡೋದು ಮುಗೀತು. ಎಷ್ಟು ವಿಶಾಲು? ವಿಶಾಲ್, ಚಿಕನ್ ಏನಾದ್ರು ಮುಂಚೆನೆ ಆತರ ಬೇಯಿಸ್ಕೊಂಡಿಲ್ಲ ಅಂದಿದ್ರೆ ಅಕ್ಕಿ ಜೊತೆ ಚಿಕನ್ ಒಟ್ಟಿಗೆ ಬೇಯ್ತಿರ್ಲಿಲ್ಲ ಅಲ್ವಾ? ಹೌದು. ಆಗ್ಲೇ ಎಲ್ಲ ರೆಡಿಯಾಗಿ ಕುತ್ಕೊಬಿಟ್ಟವ್ರೆ. ಒಂದ್ಸಲ ನೀವು ಮಾಡಿ ನೋಡಿ ಟೇಸ್ಟ್ ನ, ತುಂಬಾ ಚೆನ್ನಾಗಿರುತ್ತೆ, ಸ್ಪೈಸಿ ಆಗಿರುತ್ತೆ. ರೋಡ್ ಮೇಲೆ ಕೆಳಗಡೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಕಬಾಬನ್ನ. ಅಂದ್ರೆ ತೆಗೆದು ಸ್ಪೂನಲ್ಲಿ ಬಿಡೋದು.
ಬಿಸಿಲು ಹೋಗ ಸ್ಟಾರ್ಟಿಂಗ್ ಅಲ್ಲಿ ಬಂದು ಕೊನೆಗೆ ಎಲ್ಲಿಗೆ ಬಂದಿದ್ದಾರೆ. ಹೀಗೆ ಸೌಟ್ ಅನ್ನಂಗೆ ಬಿಡ್ಬಾರ್ದು. ಕಲರ್ ಬಿಟ್ಟವರ ಕಬಾಬು ಅಂತ. ಓಹ್ ಅವಳು ತಿಂತಾ ಇದ್ಲು, ಈಗ ವಿಡಿಯೋ ಮಾಡ್ತಾ ಇದೀನಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ನಮಸ್ಕಾರ. ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್. ಹೆಂಗೈತೆ? ಚೆನ್ನಾಗಿಲ್ಲ. ಓಡಿಸಿ ಉಳ್ಳ ಆಚೆಗೆ. ಮೇಲೆ ಬಸೋದಕ್ಕೆ ಪುದೀನ ಮತ್ತು ಸಾಂಬಾರ್ ಸೊಪ್ಪು ಇವಾಗ ಬಿರಿಯಾನಿ ಆಗೈತಲ್ಲ, ಅದ್ ವಿಷಲ್ ಹೋಗೈತೆ. ಮುಚ್ಚುಳ ತೆಗೆದ ತಕ್ಷಣ ಅದಕ್ಕೆ ಪುದೀನ ಮತ್ತೆ ಸಾಂಬಾರ್ ಸೊಪ್ಪು ಹಾಕ್ಬೇಕಂತೆ, ಅವಾಗ ಇನ್ನೂ ಫ್ಲೇವರ್ ಇನ್ನೂ ಚೆನ್ನಾಗಿ ಕೊಡ್ತದೆ ಅಂತ. ನಿಂಬೆ ಮಾಡಿಕೊಂಡಿದ್ವಲ್ಲ ಅದನ್ನ ಒಂದು ಬಟ್ಟದ ರಸ ತಗೊಂಡು ಓ ಉದ್ರುದ್ರ ಆಗೈತೆ. ಇದಕ್ಕೆ ಒಂದು ಹಿಡಿಯಷ್ಟು ಪುದೀನ ಮತ್ತು ಸಾಂಬಾರ, ಹಾಗೆ 1 ಸ್ಪೂನ್ ಅಷ್ಟು 2 ಸ್ಪೂನ್ ನಿಂಬೆ ರಸ ಒಟ್ಟಿಗೆ ಹಾಕಿದ ನೋಡಿ. ಹೆಂಗೈತ್ ಮಲ್ಲಿ? ಚೆನ್ನಾಗೈತೆ. ಹೇಳಿ ಇವಾಗ ಹೆಂಗೈತೆ ಅಂತ. ಚೆನ್ನಾಗೈತೆ. ಅವ್ರ ಕೈ ಹಾಕಿಲ್ವಲ್ಲ ಅಂತ ತುಂಬಾ ಡಿಸಪಾಯಿಂಟ್ ಅಲ್ಲಿ ಇದ್ದಾಳೆ. ತುಂಬಾ ಟೇಸ್ಟಿ ಆಗಿದೆ, ಸೂಪರ್ ಆಗಿದೆ. ಇದನ್ನ ಫಸ್ಟ್ ಟೈಮು ಮಾಡಿ ತಕ್ಕ ತಿನ್ಬಿಡ್ಬೇಕು, ಸೆಕೆಂಡ್ ಟೈಮ್ ತಿನ್ನಕ್ಕೆ ಅಷ್ಟು ರುಚಿ ಇರಲ್ಲ. ಹೆಂಗೈತಪ್ಪ? ಚೆನ್ನಾಗಿದೆ. ನೀವು ಮನೆ ಒಂದ್ಸತಿ ಟ್ರೈ ಮಾಡ್ಕೊಳ್ಳಿ. ಯಪ್ಪ ಬೇವ್ತೈತೆ ದಿನಶಿಕೆಗೆ. ಮಾಡ್ಬಿಟ್ಟು ಹೆಂಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ.